कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। योगेन चित्तस्य पदेन वाचं मलं शरीरस्य च वैद्यकेन योपाकरोतुं प्रवरं मुनीनां पतञ्जलिं प्राञ्जलिं प्रणतोऽस्मि। ओम शांति शांति शांतिः। ಇವತ್ತು ನಿಂತು ಮಾಡುವ ಕೆಲವು ವಾರ್ಮ್ ಆಫ್ ಎಕ್ಸರ್ಸೈಸ್ ಮಾಡೋಣ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಎಂದಿದ್ದಾರೆ ಹೊರತು ಎಲ್ಲೂ ಸಹ ಈ ಉಲ್ಲೇಖವಿಲ್ಲ ಹಣವೇ ಭಾಗ್ಯ, ಐಶ್ವರ್ಯವೇ ಭಾಗ್ಯ, ಅಂತಸ್ತೆ ಭಾಗ್ಯ, ಹೊಲ ಮನೆ ಜಮೀನು ತೋಟಗಳೇ ಭಾಗ್ಯ ಅಂತ ಎಲ್ಲೂ ಸಹ ಹೇಳಿಲ್ಲ. ಯಾಕೆ ಗೊತ್ತಿದೆ, ಇಂದಿನ ಪೂರ್ವಿಕರಿಗೆ ಆರೋಗ್ಯ ಒಂದು, ಹೆಲ್ತ್ ಒಂದಿದ್ದರೆ ಸಾಕು, ಏನು ಬೇಕಾದರೂ ಸಾಧಿಸ್ಬೋದು ಅಂತ. ಆಧ್ಯಾತ್ಮಿಕಕ್ಕೂ ಸಹ ಬುನಾದಿನೇ ಬಾಡಿಯ ಅಂದರೆ ಶಾರೀರಿಕವಾದ ಆರೋಗ್ಯವೇ ಮುಖ್ಯ ಕಾರಣ. ನಾವೇನೇ ಒಂದು ಆಧ್ಯಾತ್ಮಿಕದಲ್ಲಿ ಹೋಗಬೇಕು ಅಂದರೂ, ಏನೇ ಸ್ಟಡಿ ಮಾಡಬೇಕು ಅಂದರೂ ದೇಹದ ಆರೋಗ್ಯ ಚೆನ್ನಾಗಿದ್ದು ಮನಸ್ಸು ಚೆನ್ನಾಗಿದ್ದರೂ ಮಾತ್ರ ನಾವೇನೆಲ್ಲ ಇವತ್ತು ಸಂಪಾದಿಸ್ಕೊಳ್ಬೋದು ಅಂತಕ್ಕಂಥದ್ದು ಅನುಭವರ ನುಡಿ. ಹಾಗಾಗಿ ಆರೋಗ್ಯ ಭಾಗ್ಯ ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ವಾರ್ಮ್ ಆಫ್ ಎಕ್ಸರ್ಸೈಸಲ್ಲಿ ಸ್ಟ್ಯಾಂಡಿಂಗ್ ನಿಂತುಕೊಂಡು ಮಾಡ್ತಕ್ಕಂಥ ಕೆಲವು ವಾರ್ಮ್ ಆಫ್ ಎಕ್ಸರ್ಸೈಸ್ ನೋಡೋಣ, ತೋರಿಸ್ತೀನಿ. ಮಾರ್ಚ್ ಪಾಸ್ಟ್ ನಮಗೆಲ್ಲ ಗೊತ್ತಿದೆ, ಆಗಸ್ಟ್ 15 ಬಂದರೆ ಸಾಕು ಇಡೀ ದೇಶಕ್ಕೆ ದೇಶವೇ ಮಿಲ್ಟ್ರಿಯಿಂದ ಹಿಡಿದು NSS, NCC, ಪೊಲೀಸ್, ಹೋಮ್ ಗಾರ್ಡ್ ಎಲ್ಲರೂ ಸಹ ಮಾಡ್ತಕ್ಕಂಥದ್ದು. ಇದು ಫಿಸಿಕಲಿ ಬಾಡಿ ಫಿಟ್ನೆಸ್ಗೋಸ್ಕರ ಬೇಕಾಗ್ತದೆ. ರೆಡಿ, ಮಾರ್ಚ್ ಪಾಸ್ಟ್. ಇದು ಕಾಲುಗಳಿಗೆ ಮತ್ತು ಕೈಗಳಿಗೂ ಮತ್ತು ಶ್ವಾಸಕೋಶಗಳಿಗೂ ಒಳ್ಳೆಯ ಎಕ್ಸರ್ಸೈಸ್. ಮತ್ತು ಈಗ ಮಾಡಿ ಇನ್ನೊಂದು ಸೈಡು ಮಾಡ್ಬೋದು, ಗಮನಿಸಿ. ಶೋಲ್ಡರ್ ಹಾಗೆ ನೋಡಿ, ಹಾಗೆ ಗಮನಿಸಿ. ಎಷ್ಟು ಸಾಧ್ಯವಷ್ಟು ಮೇಲೆ ಹೋಗಬೇಕು, ಹಾಗೆ ಹಿಂದಕ್ಕೋಗ್ಬೇಕು. ಆವಾಗ ನಮ್ಮ ಬಾಡಿ ತಂದೃಷ್ಟಾಗಿರ್ತದೆ, ಅಂದರೆ ಆರೋಗ್ಯಪೂರ್ಣವಾಗಿರ್ತದೆ. ರಿಲ್ಯಾಕ್ಸ್ ಆಗಿರುವ ಉಸಿರಾಟದ ಏರುಪೇರನ್ನ ಸ್ವಲ್ಪ ಬಾಗಿಬಿಟ್ಟು, ಯಾವುದೇ ಉಸಿರಾಟವು ಮೂಗಿನಿಂದಲೇ ಮಾಡಬೇಕು.
ಸರಳವಾದ ಮತ್ತು ದೀರ್ಘವಾದ ಉಸಿರಾಟವನ್ನು ಮಾಡಿದಾಗ ಆಗಿರ್ತಕ್ಕಂಥ ಎಕ್ಸಸೈಸಿನ ದಣಿವು ನಿವಾರಣೆಯಾಗ್ತದೆ. ಇದು ಕೈಗಳಿಗೂ ಚೆಸ್ಟ್ಗೂ ಕಾಲು ಸಂಪೂರ್ಣವಾಗಿ ದೇಹಕ್ಕೆ ಉತ್ತಮವಾದ ಆರೋಗ್ಯ ಕೊಡ್ತಕ್ಕಂಥ ಎಕ್ಸಸೈಸ್. ಹೆಸರು ವಾರ್ಮ್ ಆಫ್ ಎಕ್ಸಸೈಸ್. ಎರಡನೇದು, ನಿಂತಿರ್ತೀವಿ, ಹಾಗೆ ಬ್ರೀತಿನ್ ಆಗಲಿ ಇದನ್ನು ತೋರಿಸಿದ್ದೀವಿ. ಮತ್ತು ಬೇರೆದು ಮಾಡೋಣ. ಸೊಂಟಕ್ಕೆ ಬರ್ತಕ್ಕಂಥ ಎಕ್ಸಸೈಸ್ ಗಮನಿಸಿ. ಬೊಜ್ಜುತನವನ್ನು ನಿವಾರಣೆಗೊಳಿಸಲು ಬ್ರೀತ್ ಇನ್, ಬ್ರೀತ್ ಔಟ್. ಅಷ್ಟೇ ಸುತ್ತು. ಆದರೆ ಅದನ್ನು ತೊಗೊಂಬಿಡೋಣ. ಸೈಡ್ ಟು ಸೈಡ್, ಕ್ರಾಸ್ ಟು ಕ್ರಾಸ್. ರಿಲ್ಯಾಕ್ಸ್. ಮತ್ತು ಸ್ವಲ್ಪ ವಿಶ್ರಾಂತಿ, ಸರಳವಾದ ಉಸಿರಾಟ. ಮನಸ್ಸು ಮತ್ತು ಬುದ್ಧಿಯನ್ನು ಕೇಂದ್ರೀಕರಿಸೋಣ ನಮ್ಮ ಬಾಡಿಯ ಮೇಲೆ, ಅರ್ಥಾತ್ ಉಸಿರಾಟದ ಮೇಲೆ. ಓಕೆ, ಅಲ್ಲಿಯೇ ಮೂರನೇ ಎಕ್ಸಸೈಸ್. ಕಾಲು ಸ್ವಲ್ಪ ಅಗಲ ಮಾಡ್ಕೊಳ್ತೀವಿ, ಮೇಲೆ ಮತ್ತು ಕೆಳಗೆ. ಇನ್ಹೇಲ್, ಎಕ್ಸೇಲ್. ಶೋಲ್ಡರ್ಗೆ, ಚೆಸ್ಟಿಗೆ, ಸೊಂಟಕ್ಕೆ, ಹೊಟ್ಟೆಗೆ. ರಿಲ್ಯಾಕ್ಸ್. ಮತ್ತೆ ಸ್ಟ್ಯಾಂಡರ್ಡ್ ಪೊಸಿಷನ್ ಬಂದು ಕಣ್ಣುಗಳನ್ನು ಸಹಜ ಮುಚ್ಚಿ ಉಸಿರಾಟವನ್ನು ಗಮನಿಸೋಣ. ಜೊತೆಯಲ್ಲಿ ಶರೀರ ಮತ್ತು ಆತ್ಮ, ಮನಸ್ಸು ಬುದ್ಧಿಯುಳ್ಳಂಥ ಆತ್ಮ ಎರಡು ಜೊತೆ ಇರ್ತದೆ. ಒಂದೇ ನಾಣ್ಯದ ಎರಡು ಮುಖಗಳು, ಆರೋಗ್ಯ ಮತ್ತು ಆಧ್ಯಾತ್ಮ. ಓಕೆ, ಮೂರನೇ ಎಕ್ಸಸೈಸ್ ಪಾರ್ಶ್ವಕೋನಾಸನದಲ್ಲಿ. ರೆಡಿ? ಇದು ನೋಡಿ, ಸ್ಟ್ರೆಚ್ ಆಗುತ್ತೆ ಕಂಪ್ಲೀಟಾಗಿ. ಪಕ್ಕೆಲುಬುಗಳಲ್ಲಿನ ಕೊಲೆಸ್ಟ್ರಾಲ್ ಕರಗುತ್ತೆ. ಮತ್ತು ಈ ಸೈಡ್ ಗಮನಿಸಬೇಕು. ರಿಲ್ಯಾಕ್ಸ್. ಇದರಲ್ಲಿ ಜಿಗ್ ಜಾಗ್ ಅಂತ ಬರುತ್ತೆ, ಗಮನಿಸೋಣ. ಜಿಗ್ ಜಾಗ್ ನಮ್ಮ ಕಾಲುಗಳ ಹೇಳ್ತಾರೆ, ಕಾಲುಗಳೇ ಕಂಬ, ದೇಹವೇ ದೇಗುಲ, ಎನ್ನ ಸೆರವೇ ಒನ್ನ ಕಳಸವಯ್ಯ. ಬಸವಣ್ಣರು ಹೇಳಿರ್ತಕ್ಕಂಥ 12ನೇ ಶತಮಾನದಲ್ಲಿ ಕಾಲುಗಳಿಗೆ ಹೇಳಿದ್ದಾರೆ ಕಂಬ ಅಂದರೆ ಆರೋಗ್ಯಪೂರ್ಣವಾಗಿರಲಿ ಅಂತ. ದೇಹವೇ ದೇಗುಲ, ದೇಹವು ದೇವ ಮಂದಿರದ ಹಾಗೆ ಪವಿತ್ರ ಶುದ್ಧವಾಗಿರಲಿ ಅಂತ. ಎನ್ನ ಶಿರವೇ ಒನ್ನ ಕಳಸ ಅಂದರೆ ದೇವಸ್ಥಾನದ ಮೇಲೆ ಕಳಸವಿದ್ದಂತೆ ಪವಿತ್ರವಾದ ಬುದ್ಧಿಯನ್ನು ಹೊಂದಿರಬೇಕು ಅಂತ. ಜಿಗ್ ಜಾಗ್. ಅದರಲ್ಲಿ ಎರಡನೇದು ಈ ರೀತಿ ನೋಡೋಣ. ಮಾಡ್ತಾ ಮಾಡ್ತಾ ರಿಲ್ಯಾಕ್ಸ್. ಈಗ ಬಾಡಿ ಟ್ವಿಸ್ಟಿಂಗ್, ಬೊಜ್ಜು ನಿವಾರಣೆಗಾಗಿ. ರೆಡಿ? ಬೊಜ್ಜು ನಿವಾರಕ, ಆಸಿಡಿಟಿ, ಗ್ಯಾಸ್ಟ್ರಿಕ್. ರಿಲ್ಯಾಕ್ಸ್. ಸ್ವಲ್ಪ ಬಾಗೋಣ. ಹಾರ್ಟ್ ಬೀಟ್, ಎದೆಯ ಹೃದಯ ಬಡಿತವನ್ನು ಗಮನಿಸೋಣ. ಓಕೆ, ನೆಕ್ಸ್ಟ್ ಎಕ್ಸಸೈಸ್. ಕಾಲುಗಳನ್ನು ಅಗಲವಾಗಿಟ್ಟುಕೊಳ್ಳೋಣ.
ತ್ರಿಕೋನಾಸನದಲ್ಲಿ ವಾರ್ಮ್ ಅಪ್. ರಿಲ್ಯಾಕ್ಸ್. ನೇರವಾಗಿ ನಿಂದಿರಬೇಕು. ಸ್ಟ್ಯಾಂಡರ್ಡ್ ಟೀಚ್ ಪೊಸಿಷನಲ್ಲಿ, ವಿಶ್ರಾಂತಿದಾಯಕ ಆಸನದಲ್ಲಿ, ಭಂಗಿಯಲ್ಲಿ. ರಕ್ತದ ಸಂಚಾರವು ತೀವ್ರವಾಗಿರುವ ಕಾರಣ ಉಸಿರಾಟ ಸಹ ತೀವ್ರವಾಗಿರ್ತದೆ. ಈ ಎಕ್ಸಸೈಸನ್ನು ಸಹ IBP ಇರ್ತಕ್ಕಂಥವರು ಮಾಡಬಾರದು. ಹೆಚ್ಚೇ ಇರ್ತದೆ ಮೊದಲೇ, ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ. ಲೋ BP ಇರ್ತಕ್ಕಂಥವ್ರು ಚೆನ್ನಾಗಿ ಮಾಡ್ಬೋದು. ಶುಗರ್ ಇದ್ದರೂ ಚೆನ್ನಾಗಿ ಮಾಡ್ಬೋದು. ಗರ್ಭಿಣಿ ಸ್ತ್ರೀಯರು ಮಾಡುವಾಗಿಲ್ಲ. ಯಾಕೆ? ಜಂಪಿಂಗ್, ಜಾಗಿಂಗ್, ರನ್ನಿಂಗ್ ಇವ್ಯಾವು ಮಾಡೋಂಗಿಲ್ಲ. ಯಾಕೆಂದರೆ ರಕ್ತ ಸಂಚಾರ ಒತ್ತಡ ಜಾಸ್ತಿ ಆದಾಗ ಸೈಡ್ ಎಫೆಕ್ಟ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ಮಾಡಬಾರ್ದು. ಇನ್ನು ಮಂತ್ಲಿ ಹೆಣ್ಣು ಮಕ್ಕಳು 3 days 5 days ಋತು ಚಕ್ರದ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ಆ 5 days ಇದನ್ನು ಮಾಡುವಂತಿಲ್ಲ. ಇದು ವಿಶೇಷವಾದ ಸೂಚನೆ. ಆಪ್ರೇಷನ್ ಆಗಿರ್ತಕ್ಕಂಥವ್ರು ಮಾಡುವಾಗಿಲ್ಲ. ಕಾಲಲ್ಲಿ ರಾಡ್ ಹಾಕ್ಸಿದ್ರು ಸಹ ಮಾಡುವಂತಿಲ್ಲ. ಇನ್ನು ನಾರ್ಮಲ್ ಮನುಷ್ಯರು ಖಂಡಿತವಾಗ್ಲೂ ಮಾಡಬಹುದು. ಅದರಲ್ಲಿ ಮತ್ತೊಂದು ಎಕ್ಸಸೈಸ್, ಅಪ್ ಆ್ಯಂಡ್ ಡೌನ್. ಬ್ರೀತ್ ಇನ್, ಬ್ರೀತ್ ಔಟ್. Ten count, 6, 7, 8, 9, 10. ವಾಪಸ್. ನಾವು ಯೋಗವನ್ನು ಮಾಡ್ತಾ ಹೋದರೆ ಒಂದು ಮಾತು ಬರ್ತದೆ, ರೋಗಕ್ಕೆ ರಾಮಬಾಣವೇ ಯೋಗ. ಯೋಗವನ್ನು ಮಾಡಲಿಕ್ಕೂ ಸಹ ಯೋಗ ಇರಬೇಕು. ಯೋಗ ಕೂಡಿ ಬಂದರೆ ಖಂಡಿತವಾಗ್ಲೂ ನಾವು ಯೋಗಾಸನಕ್ಕೆ ಬರ್ತೀವಿ. ಯೋಗ ಮಾಡ್ತಾ ನಾವು ಮುಂದುವರೆದಿದ್ದೇ ನಿಜ. ಅದರಲ್ಲಿ ನಮ್ಮ ದೇಹದಲ್ಲಿ ಅನೇಕ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗ್ತವೆ. ದೇಹ ಶುದ್ಧಿ ಆಗ್ತದೆ, ಮನಸ್ಸು ಪವಿತ್ರ ಆಗ್ತದೆ. ಆಧ್ಯಾತ್ಮಿಕ ಕಡೆಗೆ ನಾವು ಪ್ರಯಾಣ ಬೆಳೆಸಲು ಖಂಡಿತವಾಗ್ಲೂ ಭಾಳಷ್ಟು ಸಹಕಾರಿಯಾಗ್ತದೆ. ಅದರಲ್ಲಿ ಮುಂದಿನ ಎಕ್ಸಸೈಸ್ ನೀ ಎಕ್ಸಸೈಸ್, ಮೊಣಕಾಲುಗಳ ವ್ಯಾಯಾಮ. ಸ್ವಲ್ಪ ಬಾಗಬೇಕು. ಬ್ರೀತ್ ಇನ್, ಮೂಗಿನ ಮೂಲಕ ಶ್ವಾಸ. ಬ್ರೀತ್ ಔಟ್, ಡೌನ್ 10 times. ಮೊಣಕಾಲು ಚಿಪ್ಪುಗಳ ನೋವಿನ ನಿವಾರಣೆಗಾಗಿ ಕ್ಲಾಕ್ ವೈಸ್. ಯಾವತ್ತೂ ನಮ್ಮ ಜೀವನದಲ್ಲಿ ಮೊಣಕಾಲು ನೋವು ಬರೋದಿಲ್ಲ. ಕಾರಣ ಯೋಗದಿಂದ, ಇನ್ಕ್ಲೂಡ್ ಪ್ರಾಣಾಯಾಮಗಳಿಂದ ಮಾಡುವುದರಿಂದ. ಕ್ರಮಬದ್ಧವಾಗಿ ಮಾಡಬೇಕು, ಸರಿಯಾದ ಗುರುವಿನ ಮೂಲಕನೇ ಮಾಡಬೇಕು. ಹಾಗೆಯೇ ಆಪೋಸಿಟ್ ಆಂಟಿ ಕ್ಲಾಕ್ ವೈಸ್. ಮೊದಲು ಯೋಗ ಅಂದರೆ ಗೊತ್ತಿರಬೇಕು, ಎರಡನೇದು ಅರ್ಥೈಸ್ಕೊಳ್ಬೇಕು, ಮೂರನೇದು ನೋಡಬೇಕು, ನಾಲ್ಕನೇದು ಒಪ್ಕೋಬೇಕು, ಐದನೇದು ಮಾಡಬೇಕು. ಅದು ಸರಿಯಾದ ಗುರುವಿನ ಸಮಕ್ಷಮ. ಹಾಗೆ ಯಾವುದೇ ರೀತಿಯ ತೊಂದರೆಗೆ ನಾವು ಒಳಗಾಗುವುದಿಲ್ಲ. ಹಾಗೆ ಅದರಲ್ಲಿ ಸ್ಕಿಪ್ಪಿಂಗ್, ಇದು ಸಹ ಅಷ್ಟೇ. ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು. ಮುಂದೆ ತೋರಿಸ್ತಕ್ಕಂಥ ವಾರ್ಮಫನ್ನು ಆಪ್ರೇಷನ್ ಆದರೂ ಮಾಡ್ಬೋದು. ಕಾಲುಗಳಲ್ಲಿ ರಾಡ್ ಹಾಕ್ಸಂದಿದ್ರೆ ಖಂಡಿತ ಮಾಡಬಾರ್ದು. IBP ಇರೋರು ಮಾಡಲೇಬಾರ್ದು. ಲೋ ಇದ್ದವ್ರು ಮಾಡ್ಬೋದು, ನಾರ್ಮಲ್ ವ್ಯಕ್ತಿಗಳು ಮಾಡ್ಬೋದು. ರೆಡಿ? ಸ್ಕಿಪ್ಪಿಂಗ್. ಪ್ರತಿಯೊಂದು ಎಕ್ಸಸೈಸಲ್ಲೂ ಇನ್ಕ್ಲೂಡ್ ಪ್ರಾಣಾಯಾಮ. ಬ್ರೀತ್ ಇನ್, ಬ್ರೀತ್ ಔಟ್. ಇದು ಶೋಲ್ಡ್ರಿಗೆ, ಕಾಲುಗಳಿಗೆ. ಸರಳವಾದ ಉಸಿರಾಟ. ಅದೇ ರಿವರ್ಸ್.
ಎತ್ತರ ಆಗಬೇಕು ಅಂದರೂ ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿ ಇದನ್ನು ಮಾಡಿದರೆ ಖಂಡಿತವಾಗ್ಲೂ ಎತ್ತರ ಆಗ್ಲಿಕ್ಕೆ ಸಾಧ್ಯ. ನಮ್ಮ ಹೈಟ್ ಬೇಕು ಅಂದರೆ ಯಾರು ಗಿಡ್ಡಕ್ಕಿರ್ತಾರೋ ಈ ಎಕ್ಸಸೈಸ್ ಯಾವುದು ಸ್ಕಿಪ್ಪಿಂಗ್ ಹಗ್ಗದ ಆಟವನ್ನು ರೂಢಿಸ್ಕೊಂಡ್ರೆ ಖಂಡಿತವಾಗ್ಲೂ ಆಗ್ತಾರೆ. ಅದರೊಂದು ಜಂಪಿಂಗು ಈಗಿರ್ತೀವಿ ಎತ್ತರ ಬೆಳೀಲಿಕ್ಕೆ ಚಿಕ್ಕ ವಯಸ್ಸಿನಲ್ಲಿ ತುದಿಗಾಲೆ ರಿಲ್ಯಾಕ್ಸ್. ಇವತ್ತಿನ ಸ್ಟ್ಯಾಂಡಿಂಗ್ ವಾರ್ಮಪ್ ಎಕ್ಸಸೈಸಲ್ಲಿ ಇಷ್ಟು ಇವತ್ತಿಗೆ ಸಾಕು. ಮತ್ತು ಮುಂದೆ ನೋಡೋಣಂತೆ. ಈಗ ಕಾರ್ಯಕ್ರಮದ ಅಂತ್ಯದಲ್ಲಿ ಬಂದಿದ್ದೇವೆ. ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.